ನೋಡಿ ಏನಾಯ್ತು, ಯಾವಾಗ ಇದು ಏಕಾಏಕಿ ಒಂದ್ ಕಡೆ ಅಧಿಕಾರಿಗಳು ನಿಮ್ಮ ಮನೆಗಳನ್ನ ಧ್ವಂಸ ಮಾಡಿದ್ರು ಅನ್ನುವಂಥದ್ದು ಏನಾಯ್ತು ಹೇಳಿ? ಏನೂ ಇಲ್ಲ, ಇದು ಬಂದು ಸ್ವಲ್ಪ 6 ಗಂಟೆಯಿಂದ ಇದು ಸ್ಟಾರ್ಟ್ ಮಾಡಿದ್ರು. ಬೆಳಗ್ಗೆ 6 ಗಂಟೆಯಿಂದ ಒಂದು ಪರ್ಮಿಷನ್ ಕೊಟ್ಟಿಲ್ಲ. ಒಂದು 5 ದಿವಸ ಮುಂಚೆ ಹೇಳ್ಬೇಕಾಗಿತ್ತು, ಇಲ್ಲ 1 ತಿಂಗಳು ಮುಂಚೆ ಅಂದ್ರೆ ನಮ್ಗೆ ಹೇಳ್ಬೇಕು. ಏನೂ ಹೇಳಿಲ್ಲ. ಒಂದೇ ಸತಿ ಬಂದು ಸ್ಟಾಪೇ ಮಾಡ್ತಾ ಇಲ್ಲ. ಮನೆಯಿಂದ ಸಾಮಾನು ಸ್ವಲ್ಪ ಆಚೆ ಇಕ್ಕನಂದ್ರೂ ಬಿಡ್ತಾ ಇಲ್ಲ, ಕೇಳ್ತಾ ಇಲ್ಲ. ಒಂದೊಂದು ಪೊಲೀಸು ಒಂದೊಂದು ತರ ಮಾತಾಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಇವಾಗ ಬಂದು ಚಿಕ್ಕ ಮಕ್ಳು ಇದ್ದಾರೆ. ಈ ಮಳೆ ಬಂದ್ರೆ ನಾವು ಎಲ್ಲಿ ಹೋಗೋದು? ತಂಡ ಕಾಲದಲ್ಲಿ ಮಕ್ಳೆಲ್ಲ ಚಿಕ್ಕ ಹೌದು, ಮಕ್ಳೆಲ್ಲ ಎಲ್ಲಿ ಹೋಗೋದು ಸರ್? ನಮ್ಗೆ ಹೆಲ್ಪ್ ಬೇಕಂದ್ರೆ ಯಾರು ಮಾಡ್ತಾ ಇಲ್ಲ. ಪಾಪ ಯಾರೋ ಒಬ್ರು ಬಂದು ಆಚೆಯಿಂದ ಊಟ ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಒಂದು ಪ್ರಸಿದ್ಧಿಗೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಗೆ ಹೆಲ್ಪ್ ಬೇಕಂದ್ರೆ ಓಟ್ ಬೇಕು ಅಂತಾರೆ, ಓಟ್ ಹಾಕ್ತೀವಿ. ಅವ್ರಿಗೆ ಏನಾನ ಕಷ್ಟ ಬೇಕಂದ್ರೆ ಓಟಲ್ಲಿ ಅವರು ಗೆಲ್ಲಿಬೇಕಂದ್ರೆ ಮಾತ್ರ ಬರ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಿಮ್ಮನ್ನ ಉಪಯೋಗ ಮಾಡ್ಕೋತಾರೆ. ಹೌದು, ಇಲ್ಲ ಅಂದ್ರೆ ಇಲ್ಲನಾ. ಹೆಲ್ಪ್ ಬೇಕಂದ್ರೆ ಅವ್ರಿಗೆ ಜಿತ್ತಬೇಕು, ಅವ್ರು ಸೀಟ್ ಮೇಲೆ ಕುತ್ಕೊಳ್ಬೇಕಂದ್ರೆ ಮಾತ್ರ ಬರ್ತಾರೆ, ಇಲ್ಲಾಂದ್ರೆ ಬರೋದಿಲ್ವಾ? ಏನ್ ಕಷ್ಟ ಐತೆ, ಏನಿಲ್ಲ, ಎಲ್ಲಿ ಏನಾಗುತ್ತೆ, ಎಲ್ಲಿ ಏನಾಗಲ್ಲ ಅದೆಲ್ಲ ನೋಡಲ್ವಾ? ಮಕ್ಳಿದ್ದಾರೆ ಇವಾಗ, ಚಿಕ್ಕ ಮಕ್ಳು. ಇಲ್ಲಿ ಸೇರಿ ನೀವು ಮಾಡ್ತೀರಾ? ಇಲ್ಲ ಅನ್ಬಿಟ್ಟಿಲ್ಲ, ಇಲ್ಲಿ ಮಲ್ಕೊಂತೀವಿ ನಾವು. ಹಾವು ಬಂದ್ರು ಒಂದು ಕಚ್ಚಿದ್ರೆ ನಾವೆಲ್ಲ ಎಲ್ಲಿ ಹೋಗೋದು? ಆ ಮಕ್ಳಿಗೆ ಎತ್ಕೊಂಡು ಎಲ್ಲಿ ಹೋಗೋದು? ನೀವು ಎಷ್ಟು ಮಾಡಿದ್ರೇನು ಏನು ನಮ್ಗೆ ಇದು ಪ್ರಯೋಜನ ಏನೈತೆ ಸರ್? ಇದು ಒಂದೇ, ನಾನು ಫಸ್ಟೇ ಒಂದು ಹೆಲ್ಪ್ ಮಾಡ್ತಾ ಇದ್ದೀವಿ. ಹೆಲ್ಪ್ ಅರ್ಥ. ನಿಮ್ಮ ಶಾಸಕರು ಯಾರು? ಸ್ಥಳೀಯ ನಾಯಕರು ಯಾರು? ನಿಮ್ಗೆ ಇಲ್ಲಿ ಕೃಷ್ಣ ಗೌರಪ್ಪ ಅವರೇ. ನಮ್ಗೆ ಏನು ಬೇಡ, ನಮ್ಗೆ ಹೆಲ್ಪ್ ಮಾಡ್ಬೇಕು ಅಷ್ಟೇ. ನಮ್ಗೆ ಮನೆ ಹೋದ್ರೇನು ಟೆನ್ಷನ್ ಇಲ್ಲ. ಮಕ್ಳೆಲ್ಲ ಇಕ್కొని ನಾವ್ ಎಲ್ಲಿ ಹೋಗೋದು? ನಮ್ಗೆ ಹೆಲ್ಪ್ ಬೇಕು. 30 ಹೌದು, 30 ವರ್ಷ ಹೋನಾಕತ್ತೋ 30 ವರ್ಷ. 30 ವರ್ಷಗಳಿಂದ ಇಲ್ಲಿ ನೀವು ಜೀವನ ಮಾಡ್ತಾ ಇದ್ದೀರಾ, ಯಾರು ಕೂಡ ನಿಮಗೆ ಪ್ರೂಫ್ ಕೊಡ್ಲಿಲ್ವಾ? ಪ್ರೂಫ್ ಎಲ್ಲ ಕೊಟ್ರು. ಪ್ರೂಫ್ ಎಲ್ಲ ನಾವ್ ತೋರ್ಸಿದ್ರೆ ಅದು ಎತ್ತಿ ಇಕ್ಕೊಂತಾ ಇದ್ದಾರೆ ಪೊಲೀಸ್ ಅವರು. ಮತ್ತೆ ಆ ಪೇಪರ್ ನಮ್ಗೆ ಕೊಡ್ತಾ ಇಲ್ಲ. ಏನ್ಕೋಸ್ಕರ ಕೊಡ್ಬೇಕು ಅನ್ಬಿಟ್ಟು. ಹೌದು, ಹೇಳಿದೀವಿ, ಅವ್ರು ಕೇಳ್ತಾ ಇಲ್ಲ. ಮತ್ತೆ ಅದು ಕೇಳಿದ್ರೆ ನಾವು ಏನೋ ಒಂದು ಆನ್ಸರ್ ಕೊಡ್ಬೋದು. ಅವ್ರು ಕೇಳ್ತಾ ಇಲ್ಲ, ಏನೂ ಇಲ್ಲ. ನಮ್ಗೆ ಬಂದು ಕಷ್ಟ ಐತೆ, ಲೋನ್ ಕಟ್ಟಬೇಕು, ಇಲ್ಲ ಏನೋ ನಮ್ದು ಪ್ರಶ್ನೆ ಐತೆ. ಅದೆಲ್ಲ ಹೇಳ್ಕೊಂಡ್ರೆ ಹೆಂಗ್ ಮಾಡ್ತಾರೆ? ಏನು ಮಾಡಕ್ ಆಗಲ್ಲ. ಅದ್ರಿಗೆ ನಾವು ನಮ್ಗೆ ಒಂದು ಮನೆ ಬೇಕು. ಎಲ್ಲ ಇಷ್ಟು ಜನ ಇದ್ದಾರೆ, ಇಷ್ಟು ಜನಗೆ ನಮ್ಗೆ ಮನೆ ಕೊಡ್ಬೇಕು ಅಷ್ಟೇ. ನಮ್ಗೆ ಈ ಏಕಾಏಕಿ 300 ಮನೆಗಳನ್ನ ಕೆಡೋದ್ರು. ಹೌದು, ಈ 300 ಮನೆಗಳನ್ನ ಕೆಡಬೇಕಾಗಿದ್ರೆ ಅಧಿಕಾರಿಗಳು ಯೋಚನೆ ಮಾಡ್ಲಿಲ್ವಾ? ಈ ಜನಗಳು ಎಲ್ಲಿ ಹೋಗ್ತಾರೆ? ಅದು ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿದ್ರೆ ಅವರು ಇವಾಗ ಅವ್ರ ಮನೇಲಿ ಮಕ್ಳಿದಾರೆಲ್ಲ, ಅವ್ರ ಮಕ್ಕಳಿಗೆ ಹಂಗ ಆದ್ರೆ ಅವ್ರು ಸುಮ್ನೆ ಇರಲ್ಲ ಯಾರೂನು. ಇಷ್ಟು ಮಕ್ಳಿದ್ದಾರೆ, ಇಷ್ಟು ಜನ ಇದ್ದಾರೆ, ಅವರೆಲ್ಲ ಎಲ್ಲಿ ಹೋಗೋದು? ಅವ್ರಿಗೆ ಸ್ವಲ್ಪನ ಯೋಚನೆ ಇದ್ದಿದ್ರೆ ಇದು ಅವ್ರು ಮಾಡ್ತಾ ಇಲ್ಲ. ನಾವು ಅವ್ರಿಗೆ ಗೆಲ್ಸಿ ಅವರು ಇದ್ದಾರೆ, ಹೌದಾ? ಇಲ್ಲ ಅನ್ಬಿಟ್ಟಿಲ್ಲ. ಓಟ್ ಅವ್ರಿಗೆ ಹಾಕ್ತಾ ಇದೀವಿ ನಾವು. ಅವ್ರು ಏನೇನ್ ಹೇಳ್ತಾರೋ ಅದೆಲ್ಲ ನಾವು ಕೇಳ್ತಾ ಇದೀವಿ, ಇಲ್ಲ ಅನ್ಬಿಟ್ಟ ಇಲ್ಲ. ಇವಾಗ ನಮ್ಗೆ ಬೇಕು ಏನು? ಮನೆ ಬೇಕು. ಇರೋದು ನಾವು ಇವಾಗ ನಮ್ಮ ಮನೆ ಎಲ್ಲ ಹೋಯ್ತು. ಇವಾಗ ಬಂದು ಸ್ಕೂಲಲ್ಲಿ ಇದ್ದೀವಿ. ಅಧಿಕಾರಿಗಳು ಮನೆ ಡೆಮಾಲಿಷ್ ಮಾಡಕ್ ಬಂದಿದ್ರು. ಹೌದು, ಏನಾದ್ರು ಹೇಳ್ತಾ ಇದ್ರ ಈ ಮನೆಗಳನ್ನ ಖಾಲಿ ಮಾಡಿ? ಅದು ಏನು ಹೇಳಿಲ್ಲ. ಹೇಳಿದ್ರೆ ನಾವು ಎಲ್ಲಾನ ಒಂದ್ ಜಾಗ ಮಾಡ್ತಾ ಇದೀವಿ. ಏನು ಹೇಳಿಲ್ಲ. ಬರ್ತಾರೆ, ಎತ್ತಿ ಬಿಸಾಕ್ತಾ ಇದ್ದಾರೆ. ಮತ್ತೆ ಎಲ್ಲಿ ಹೋಗೋದು? ಅವರೇ ಏನಾನ ಮಾಡ್ಬೇಕು, ನಮ್ಗೆ ಮನೆ ಕೊಡ್ಬೇಕು ಸರ್, ಅಷ್ಟೇ ನಮ್ಗೆ. ಈಗಾಗಲೇ ಹೇಳ್ತಿದ್ದ ಹಾಗೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಯನ್ನ ಕಟ್ಕೊಡ್ಬೇಕು ಅನ್ನುವಂಥದ್ದು ನಂಬಿಕೆ ಆಗಿರ್ಬೋದು. ಸೊ ಬೇರೆ ಸಂಘಟನೆಗಳು ಕೂಡ ಒಂದಿಷ್ಟು ಈ ಸೂರುಗಳನ್ನ ಕೊಡುವಂಥದ್ದು, ಊಟ ತಂದು ಕೊಡುವಂಥದ್ದು, ಬಡವರನ್ನ ಒಂದು ಕಡೆ ಗಮನಿಸ್ತಾ ಹೋದ್ರೆ ಸರ್ಕಾರಗಳು ಬರೀ ಚುನಾವಣೆ ಸಂದರ್ಭದಲ್ಲಿ ಮಾತ್ರ, ಈಗ ಚುನಾವಣೆ ಬಂದಾಗ ಮಾತ್ರ ಬಡವರ ಓಟ್ಗಳನ್ನ ಬೇಕು, ಅವ್ರು ಬೇಕು, ಇವ್ರು ಬೇಕು ಅಂತ ಹೇಳ್ತಾರೆ. ಸೊ ಯಾವುದೂ ಕೂಡ ಕೊನೆಯದಾಗಿ ಏನೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ
ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಸರ್ಕಾರ ಆಗಿರ್ಬೋದು, ಸ್ಥಳೀಯ ನಾಯಕರಾಗಿರ್ಬೋದು, ಕೃಷ್ಣ ಬೈರೇಗೌಡರ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸರಿಯಾದಂತ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು. ಯಾಕೆ ಅಂತಂದ್ರೆ ನೀವು ಏಕಾಏಕಿ ಮನೆಗಳನ್ನ ಒಂದಿಷ್ಟು ಖಾಲಿ ಮಾಡ್ತೀರಾ ಅಂತಂದ್ರೆ ಆ ಬಡವರು ಎಲ್ಲಿ ಹೋಗಬೇಕು? ಅವರಿಗೆ ಸರಿಯಾದಂತ ಒಂದಿಷ್ಟು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ರೆ, ಅಟ್ಲೀಸ್ಟ್ ಏನಾದ್ರೂ ಅವರಿಗೆ ನೋಟಿಸ್ಗಳನ್ನಾದ್ರೂ ಕೊಟ್ರೆ, ಇಲ್ಲ ನೀವು ಮನೆಗಳನ್ನ ಖಾಲಿ ಮಾಡಿ ಈ ಜಾಗ ಬೇರೆಯವರಿಗೆ GB ಆಗಿದೆ ಅಂತ ಏನಾದ್ರೂ ಒಂದಿಷ್ಟು ಹೇಳಿದ್ರೆ ಅಟ್ಲೀಸ್ಟ್ ಒಂದು ಕಡೆ ಆದ್ರೂ ಕೂಡ ಮನೆಯನ್ನ ಚೇಂಜ್ ಮಾಡ್ತಾರೆ. ಇಲ್ಲ 30 ವರ್ಷಗಳಿಂದ ಬದುಕ್ತಾ ಇರುವಂತ ಇಲ್ಲಿ ಬಡವರು ಒಂದಿಷ್ಟು ಮನೆಯನ್ನ ಏಕಾಏಕಿ ಬೆಳಗ್ಗೆ 6 ಗಂಟೆಗೆ ಬಂದು JCB ಗಳ ಗರ್ಜನೆ ಮಾಡಿದ್ರೆ ಬಡವರು ಎಲ್ಲಿ ಹೋಗಬೇಕು? ವಿಚಲಿತರಾಗಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಸಾಕಷ್ಟು ಬಡವರು ಇದ್ದಾರೆ. ಏನಾದ್ರೂ ಇವತ್ತು ನೈಟ್ ಮಳೆ ಆದ್ರೆ ಅಂತಂದ್ರೆ ಎಲ್ಲೂ ಕೂಡ ಹೋಗಿ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ. ನೋಡಿ, ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಆಗಿರ್ಬೋದು, ಕೇವಲ ಬರೀ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಬಡವರಿಗೆ ಮಾತ್ರ ನಾವು ನಿಮ್ಮ ಬೆಂಬಲವಾಗಿ ನಿಲ್ತೀವಿ, ನಿಮ್ಮ ಬೆಂಬಲವಾಗಿ ನಾವು ನಿಲ್ತೀವಿ, ನೀವು ನಮಗೆ ಓಟ್ ಹಾಕಿ ಅಂತ ಹೇಳುವಂತ ನಾಯಕರು ಒಂದಿಷ್ಟು ಕಣ್ಣು ತೆರೆದು ನೋಡಿ, ಬಡವರ ಪರಿಸ್ಥಿತಿಗಳನ್ನ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಇಲ್ಲಿ ಆಗಿರುವಂತ ಒಂದಿಷ್ಟು ಘಟನೆಗಳ ಬಗ್ಗೆ ಒಂದಿಷ್ಟು ಗಮನ ಹರಿಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ವಾಲಿಕರ್, ರೆಬೆಲ್ ಟಿವಿ, ಬೆಂಗಳೂರು.